ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಮ್ಮ ಕಥೆಗಳನ್ನು ವೀಕ್ಷಿಸುತ್ತಿರುವುದಕ್ಕೆ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರುವುದಕ್ಕೆ ಧನ್ಯವಾದಗಳು. ಇಂದಿನ ಕತೆ ಹಣೆಬರಹದಲ್ಲಿ ಬರೆದದ್ದನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಇದು ಒಬ್ಬ ಪಂಡಿತ ಮತ್ತು ಯಮದೂತನ ಕಥೆಯಾಗಿದೆ. ಕಥೆಯನ್ನು ಗಮನವಿಟ್ಟು ಕೇಳಿ. ಬಹಳ ಒಳ್ಳೆಯ ಕಥೆಯಾಗಿದೆ. ಒಂದು ಕಾಲದ ಮಾತು. ಒಂದು ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ಪಂಡಿತ ವಾಸಿಸುತ್ತಿದ್ದನು. ಒಂದು ದಿನ ಅವನು ಬಾಲ್ಯದಿಂದಲೂ ಮೂಗ ಮತ್ತು ಒಂದು ಕಾಲಿನ ಅಂಗವಿಕಲನಾಗಿರುವ ತನ್ನ ಬಾಲ್ಯದ ಗೆಳೆಯನನ್ನು ಭೇಟಿಯಾಗಲು ಇನ್ನೊಂದು ಹಳ್ಳಿಗೆ ಹೋಗುತ್ತಿದ್ದನು. ಆ ಗೆಳೆಯನ ಹಳ್ಳಿ ಬಹಳ ದೂರವಿತ್ತು. ಹಾದಿಯಲ್ಲಿ ಇನ್ನೂ ಎಷ್ಟೋ ಸಣ್ಣ ಪುಟ್ಟ ಹಳ್ಳಿಗಳು ಬರುತ್ತಿದ್ದವು. ಪಂಡಿತ ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದಾಗ ಹಾದಿಯಲ್ಲಿ ಅವನಿಗೆ ಒಬ್ಬ ವ್ಯಕ್ತಿ ಸಿಕ್ಕಿದನು. ಅವನು ಕೂಡ ಪಂಡಿತನ ಜೊತೆಯೇ ನಡೆಯಲಾರಂಭಿಸಿದನು. ಪಂಡಿತ, ಸರಿ, ಒಳ್ಳೆಯದಾಯಿತು, ಜೊತೆಯಾಗಿ ನಡೆಯುವುದರಿಂದ ಪ್ರಯಾಣ ಬೇಗ ಕಳೆದು ಹೋಗುತ್ತದೆ ಎಂದು ಯೋಚಿಸಿದನು. ನಡೆಯುತ್ತಾ ನಡೆಯುತ್ತಾ ಪಂಡಿತ ಆ ವ್ಯಕ್ತಿಯ ಹೆಸರು ಕೇಳಿದನು. ಆಗ ಆ ವ್ಯಕ್ತಿಯು ತನ್ನ ಹೆಸರು ಮಹಾಕಾಲ ಎಂದು ತಿಳಿಸಿದನು. ಪಂಡಿತನಿಗೆ ಈ ಹೆಸರು ಸ್ವಲ್ಪ ವಿಚಿತ್ರ ಎನ್ನಿಸಿತು. ಆದರೆ ಪಂಡಿತ ಹೆಸರಿನ ವಿಷಯದಲ್ಲಿ ಇನ್ನೂ ಹೆಚ್ಚಿನದನ್ನು ಕೇಳುವುದು ಸರಿಯಲ್ಲ ಎಂದು ಭಾವಿಸಿದನು. ಇಬ್ಬರು ನಿಧಾನವಾಗಿ ಜೊತೆಯಾಗಿ ನಡೆಯುತ್ತಿದ್ದರು. ಅಷ್ಟರಲ್ಲಿ ಹಾದಿಯಲ್ಲಿ ಒಂದು ಹಳ್ಳಿ ಬಂದಾಗ ಮಹಾಕಾಲ ಪಂಡಿತನಲ್ಲಿ, ನೀನು ಮುಂದೆ ಸಾಗು, ನನಗೆ ಈ ಹಳ್ಳಿಯಲ್ಲಿ ಒಂದು ಸಂದೇಶ ನೀಡಬೇಕಿದೆ, ನಾನು ನಿನಗೆ ಮುಂದೆ ಸಿಗುತ್ತೇನೆ ಎಂದು ಹೇಳಿದನು. ಪಂಡಿತ ಸರಿ ಎಂದು ಹೇಳಿ ಮುಂದೆ ಹೊರಟನು. ಅಷ್ಟರಲ್ಲೇ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಎಮ್ಮೆಯೊಂದು ಕೊಂದಿದೆ ಎಂದು ಸುದ್ದಿ ಹರಡಿತು. ಈ ಸುದ್ದಿ ಬಂದ ಸ್ವಲ್ಪ ಸಮಯದಲ್ಲೇ ಮಹಾಕಾಲ ಮರಳಿ ಬಂದನು. ಆಮೇಲೆ ನಡೆಯುತ್ತಾ ನಡೆಯುತ್ತಾ ಇಬ್ಬರು ಹಳ್ಳಿಯ ಹೊರಗೆ ತಲುಪುತ್ತಾರೆ. ಇಲ್ಲಿ ಒಂದು ಸಣ್ಣ ದೇವಸ್ಥಾನವಿತ್ತು. ಉಳಿದುಕೊಳ್ಳುವ ವ್ಯವಸ್ಥೆಯು ಚೆನ್ನಾಗಿಯೇ ಇತ್ತು. ಪಂಡಿತನ ಗೆಳೆಯನ ಹಳ್ಳಿ ಇನ್ನೂ ದೂರವಿತ್ತು ಮತ್ತು ರಾತ್ರಿಯೂ ಆಗುತ್ತಿತ್ತು. ಹೀಗಾಗಿ ಪಂಡಿತ, ರಾತ್ರಿಯಾಗುತ್ತಿದೆ, ಇಡೀ ಹಾದಿ ನಡೆದು ಆಯಾಸವಾಗಿದೆ ಮತ್ತು ಹಸಿವು ಆಗಿದೆ, ಹಾಗಾಗಿ ಇಲ್ಲೇ ಊಟ ಮಾಡಿ ವಿಶ್ರಾಂತಿ ಪಡೆಯೋಣ, ಬೆಳಿಗ್ಗೆ ಆರಾಮವಾಗಿ ಮುಂದಿನ ಪ್ರಯಾಣ ಮಾಡೋಣ ಎಂದು ಹೇಳಿದನು. ಮಹಾಕಾಲ, ಸರಿ, ನನಗೆ ಈ ಹಳ್ಳಿಯಲ್ಲಿ ಕೆಲವು ಅಗತ್ಯ ಸಾಮಾನುಗಳನ್ನು ನೀಡಬೇಕಿದೆ, ನೀನು ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ, ನಾನು ಆಮೇಲೆ ಬಂದು ಊಟ ಮಾಡುತ್ತೇನೆ ಎಂದು ಹೇಳಿ ಅವನು ಹೊರಟು ಹೋದನು. ಆದರೆ ಅವನು ಹೋದ ಸ್ವಲ್ಪ ಸಮಯದಲ್ಲೇ ಆ ಹಳ್ಳಿಯಲ್ಲಿ ಹೊಗೆ ಏರುವುದು ಕಂಡಿತು ಮತ್ತು ನೋಡುತ್ತಿದ್ದಂತೆಯೇ ಇಡೀ ಹಳ್ಳಿಗೆ ಬೆಂಕಿ ಹತ್ತಿಕೊಂಡಿತ್ತು. ಪಂಡಿತ ಆಶ್ಚರ್ಯದಿಂದ ಯೋಚಿಸಿದನು, ಈ ಮಹಾಕಾಲ ಎಲ್ಲಿಗೆ ಹೋಗುತ್ತಾನೋ ಅಲ್ಲಿ ಖಂಡಿತವಾಗಿ ಏನಾದರೊಂದು ಹಾನಿ ಉಂಟಾಗುತ್ತದೆ, ಏನೋ ಎಡವಟ್ಟಿದೆ ಎಂದು. ಆದರೆ ಪಂಡಿತ ರಾತ್ರಿ ಮಹಾಕಾಲನ ಬಳಿ ಈ ವಿಷಯದ ಬಗ್ಗೆ ಚರ್ಚಿಸಲಿಲ್ಲ. ಬೆಳಿಗ್ಗೆ ಇಬ್ಬರು ಮತ್ತೆ ತಾವು ತಲುಪಬೇಕಾದ ಸ್ಥಾನದ ಕಡೆಗೆ ನಡೆಯಲಾರಂಭಿಸಿದರು. ಸ್ವಲ್ಪ ದೂರದಲ್ಲೇ ಮತ್ತೆ ಒಂದು ಹಳ್ಳಿ ಬಂದಿತು. ಆಗ ಮಹಾಕಾಲ ಪಂಡಿತನಲ್ಲಿ, ನೀವು ಮುಂದೆ ಸಾಗುತ್ತೀರಿ, ನಾನು ಸ್ವಲ್ಪ ದೂರದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ, ನನಗೆ ಈ ಹಳ್ಳಿಯಲ್ಲೂ ಒಂದು ಅಗತ್ಯ ಕೆಲಸವಿದೆ, ಕೆಲಸ ಮುಗಿಸಿ ನಾನು ನಿಮ್ಮನ್ನು ಸ್ವಲ್ಪ ಮುಂದೆ ಭೇಟಿಯಾಗುವೆ ಎಂದು ಹೇಳಿ ಮಹಾಕಾಲ ಹೋಗಲಾರಂಭಿಸಿದನು. ಆದರೆ ಈ ಬಾರಿ ಪಂಡಿತ ಮುಂದೆ ಸಾಗಲಿಲ್ಲ. ಬದಲಾಗಿ ಅಲ್ಲಿ ನಿಂತು ಅವನು ಎಲ್ಲಿಗೆ ಹೋಗುತ್ತಾನೆ ಮತ್ತು ಏನು ಮಾಡುತ್ತಾನೆ ಎಂದು ನೋಡುತ್ತಲೇ ಇದ್ದನು. ಅಷ್ಟರಲ್ಲಿ ಯಾವುದೋ ವ್ಯಕ್ತಿಗೆ ಹಾವು ಕಚ್ಚಿದೆ ಮತ್ತು ಅವನು ಸಾವನ್ನಪ್ಪಿದ್ದಾನೆ ಎಂದು ಜನರ ದನಿ ಕೇಳಿಸತೊಡಗಿತ್ತು. ಸರಿಯಾಗಿ ಅದೇ ಸಮಯದಲ್ಲಿ ಮಹಾಕಾಲ ಮತ್ತೆ ಆ ಪಂಡಿತನ ಹತ್ತಿರ ತಲುಪಿದನು. ಆದರೆ ಈ ಬಾರಿ ಪಂಡಿತನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಅವನು ಮಹಾಕಾಲನಲ್ಲಿ ಕೇಳಿಯೇ ಬಿಟ್ಟನು, ನೀನು ಯಾವ ಹಳ್ಳಿಗೆ ಹೋಗುತ್ತೀಯೋ ಅಲ್ಲಿ ಯಾವುದಾದರೊಂದು ನಷ್ಟ ಖಂಡಿತವಾಗುತ್ತದೆ, ಹೀಗೇಕೆ ಆಗುತ್ತದೆ ಎಂದು ನೀನು ನನಗೆ ತಿಳಿಸಬಲ್ಲೆಯಾ? ಆಗ ಮಹಾಕಾಲ, ಪಂಡಿತರೇ, ನೀವು ನನಗೆ ಬಹಳ ದೊಡ್ಡ ಜ್ಞಾನಿಯಂತೆ ಕಂಡಿರುವುದರಿಂದ ನಾನು ನಿಮ್ಮ ಜೊತೆ ನಡೆಯಲಾರಂಭಿಸಿದೆ, ಏಕೆಂದರೆ ಜ್ಞಾನಿಗಳ ಸಾಂಗತ್ಯ ಬಹಳ ಒಳ್ಳೆಯದು. ಆದರೆ ಇಂದಿನವರೆಗೂ ನಾನು ಯಾರು ಎಂದು ನೀವು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ನನಗೆ ಅರ್ಥವಾಗಿದೆ, ಆದರೆ ನನಗೆ ಕೆಲವು ಸಂಶಯವಿದೆ. ಒಂದು ವೇಳೆ ನೀವೇ ನಿಮ್ಮ ಸರಿಯಾದ ಪರಿಚಯ ನೀಡಿದರೆ ನನಗೆ ಸುಲಭವಾಗುತ್ತದೆ. ಆಗ ಮಹಾಕಾಲ ಉತ್ತರ ನೀಡಿದನು, ನಾನು ಯಮದೂತ ಮತ್ತು ಯಮರಾಜನ ಆಜ್ಞೆಯಂತೆ ಯಾರ ಆಯಸ್ಸು ಪೂರ್ಣವಾಗಿದೆಯೋ ಆ ಜನರ ಪ್ರಾಣ ಹರಣ ಮಾಡುತ್ತೇನೆ. ಅಂದಹಾಗೆ ಪಂಡಿತನಿಗೆ ಮೊದಲೇ ಈ ವಿಷಯದ ಬಗ್ಗೆ ಸಂಶಯವಿತ್ತು. ಆದರೆ ಮಹಾಕಾಲನ ಬಾಯಿಂದ ಇದನ್ನು ಕೇಳಿ ಪಂಡಿತ ಗಾಬರಿಯಾದನು. ಆದರೆ ಮತ್ತೆ ಧೈರ್ಯ ಮಾಡಿ ಕೇಳಿದನು, ಒಂದು ವೇಳೆ ಈ ಮಾತು ಸತ್ಯವಾಗಿದ್ದರೆ ಮತ್ತು ನೀನು ನಿಜವಾಗಿಯೂ ಯಮದೂತನಾಗಿದ್ದರೆ ಮುಂದಿನ ಸಾವು ಯಾರದ್ದು ಎಂದು ತಿಳಿಸು. ಯಮದೂತ, ಮುಂದಿನ ಸಾವು ನೀನು ಭೇಟಿಯಾಗಲು ಹೋಗುತ್ತಿರುವ ನಿನ್ನ ಅದೇ ಗೆಳೆಯನದ್ದಾಗಿದೆ ಮತ್ತು ಆ ಸಾವಿಗೆ ಕಾರಣವು ನೀನೇ ಆಗುವೆ ಎಂದು ಉತ್ತರ ನೀಡಿದನು. ಈ ಮಾತು ಕೇಳಿ ಪಂಡಿತ ನಡುಗಿ ಹೋಗಿ ಆಲೋಚನೆಯಲ್ಲಿ ಮುಳುಗಿದನು. ವಾಸ್ತವದಲ್ಲಿ ಒಂದು ವೇಳೆ ಈ ಮಹಾಕಾಲ ಯಮದೂತನಾಗಿದ್ದರೆ ಅವನ ಮಾತು ಕೂಡ ಸತ್ಯವಾಗಿರುತ್ತದೆ ಮತ್ತು ನನ್ನ ಕಾರಣದಿಂದ ನನ್ನ ಬಾಲ್ಯದ ಅತಿ ಆತ್ಮೀಯ ಗೆಳೆಯನ ಸಾವು ಸಂಭವಿಸುತ್ತದೆಂದರೆ ನಾನು ನನ್ನ ಗೆಳೆಯನನ್ನು ಭೇಟಿಯಾಗಲು ಹೋಗದಿರುವುದು ಒಳ್ಳೆಯದು. ಕನಿಷ್ಠ ಪಕ್ಷ ನಾನು ಅವನ ಸಾವಿಗೆ ಕಾರಣವಾಗುವುದಿಲ್ಲ ಎಂದು.
ಮಹಾಕಾಲ ಹೇಳಿದನು, ನೀನು ಏನು ಯೋಚಿಸುತ್ತಿದ್ದೀಯೋ ಅದೆಲ್ಲವೂ ನನಗೆ ತಿಳಿದಿದೆ. ಆದರೆ ನೀನು ನಿನ್ನ ಗೆಳೆಯನನ್ನು ಭೇಟಿಯಾಗಲು ಹೋಗದಿರುವುದರಿಂದ ಹಣೆ ಬರಹ ಬದಲಾಗುವುದಿಲ್ಲ. ನಿನ್ನ ಗೆಳೆಯನ ಸಾವು ನಿಶ್ಚಯವಾಗಿದೆ ಮತ್ತು ಅದು ಮುಂದಿನ ಕೆಲವೇ ಕ್ಷಣಗಳಲ್ಲಿ ಸಂಭವಿಸಲಿದೆ. ಮಹಾಕಾಲನ ಬಾಯಿಂದ ಇಂಥ ಮಾತುಗಳನ್ನು ಕೇಳಿ ಪಂಡಿತನಿಗೆ ಆಘಾತವಾಯಿತು. ಮಹಾಕಾಲ ಅವನ ಮನಸ್ಸಿನ ಮಾತು ಅರಿತಿದ್ದನು. ಅದು ಒಬ್ಬ ಸಾಧಾರಣ ಮನುಷ್ಯನಿಗೆ ಅಸಾಧ್ಯವಾಗಿತ್ತು. ಈಗ ಪಂಡಿತನಿಗೆ ಮಹಾಕಾಲ ನಿಜವಾಗಿಯೂ ಯಮದೂತನೆಂದು ವಿಶ್ವಾಸವಾಯಿತು. ಅದಕ್ಕಾಗಿ ಅವನು ತನ್ನ ಗೆಳೆಯನ ಸಾವಿಗೆ ಕಾರಣವಾಗಬಾರದು ಎಂಬ ಉದ್ದೇಶದಿಂದ ಹಿಂದೆ ತಿರುಗಿದನು ಮತ್ತು ತನ್ನ ಹಳ್ಳಿಯ ಕಡೆಗೆ ಹೋಗಲಾರಂಭಿಸಿದನು. ಆದರೆ ಪಂಡಿತ ಹಿಂತಿರುಗುತ್ತಿದ್ದಂತೆ ಅವನ ಗೆಳೆಯ ವೇಗವಾಗಿ ಅವನ ಕಡೆಗೆ ಬರುತ್ತಿರುವುದು ಕಂಡಿತು. ಅವನು ಪಂಡಿತನನ್ನು ನೋಡಿ ಅತೀವ ಸಂತೋಷವಾದವನಂತೆ ಕಾಣುತ್ತಿದ್ದನು. ತನ್ನ ಗೆಳೆಯ ಬರುತ್ತಿರುವ ವೇಗವನ್ನು ನೋಡಿ ಪಂಡಿತನಿಗೆ ಅವನ ಗೆಳೆಯ ಎಷ್ಟೋ ಸಮಯದಿಂದ ಅವನ ಹಿಂದೆ ಬರುತ್ತಿದ್ದಾನೆ ಎಂದು ಅನಿಸಿತು. ಆದರೆ ಅವನು ಬಾಲ್ಯದಿಂದಲೇ ಮೂಗನಾಗಿದ್ದ ಮತ್ತು ಕಾಲಿನಿಂದ ಅಂಗವಿಕಲನಾಗಿದ್ದ. ಹಾಗಾಗಿ ಅವನಿಗೆ ಬೇಗನೆ ಪಂಡಿತನವರೆಗೆ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಪಂಡಿತನನ್ನು ಕೂಗಿ ನಿಲ್ಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವನು ಪಂಡಿತನ ಹತ್ತಿರ ತಲುಪಿದಂತೆ ಅಚಾನಕ್ಕಾಗಿ ಅವನ ಸಾವು ಸಂಭವಿಸಿತು. ಪಂಡಿತ ಬೆಕ್ಕಸಬೆರಗಾಗಿ ಮಹಾಕಾಲನ ಕಡೆಗೆ ನೋಡಲಾರಂಭಿಸಿದನು. ಇದೆಲ್ಲ ಏಕಾಯಿತು ಎಂದು ಕೇಳಲು ಬಯಸುತ್ತಿರುವಂತೆ ಮಹಾಕಾಲ ಪಂಡಿತನ ಮನಸ್ಸಿನ ಮಾತು ಅರ್ಥ ಮಾಡಿಕೊಂಡು ಹೇಳಿದನು, ನಿನ್ನ ಗೆಳೆಯ ಹಿಂದಿನ ಹಳ್ಳಿಯಿಂದಲೇ ನಿನ್ನ ಹಿಂದೆಯೇ ಬರುತ್ತಿದ್ದ. ಆದರೆ ಅವನು ಅಂಗವಿಕಲ ಮತ್ತು ಮೂಗನಾಗಿದ್ದ ಕಾರಣ ನಿನ್ನನ್ನು ತಲುಪಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ನಿನ್ನ ಹತ್ತಿರ ತಲುಪಲು ಪ್ರಯತ್ನಿಸಿದನು. ಆದರೆ ವೃದ್ಧಾಪ್ಯದಲ್ಲಿ ಬಾಲ್ಯದಂಥ ಶಕ್ತಿ ಇರುವುದಿಲ್ಲ. ಅದಕ್ಕಾಗಿಯೇ ಹೃದಯಾಘಾತದಿಂದ ನಿನ್ನ ಗೆಳೆಯನ ಸಾವು ಸಂಭವಿಸಿತು. ನಿನ್ನನ್ನು ಭೇಟಿಯಾಗಲು ಅವನು ತನ್ನ ಮಿತಿಗಳನ್ನು ಮೀರಿ ನಿನ್ನ ಹಿಂದೆಯೇ ಓಡಿ ಬರುತ್ತಿದ್ದನು. ಅದಕ್ಕಾಗಿ ಅವನ ಸಾವಿಗೆ ನೀನೇ ಕಾರಣ ಆದೆ. ಈಗ ಪಂಡಿತನಿಗೆ ಮಹಾಕಾಲ ನಿಜವಾಗಿಯೂ ಒಬ್ಬ ಯಮದೂತನೆಂದೇ ವಿಶ್ವಾಸವಾಯಿತು ಮತ್ತು ಅವನ ಕೆಲಸ ಜೀವಿಗಳ ಪ್ರಾಣಹರಣ ಮಾಡುವುದಾಗಿದೆ ಎಂದು. ಪಂಡಿತ ಒಬ್ಬ ಜ್ಞಾನಿ ಮನುಷ್ಯನಾಗಿದ್ದ. ಹಾಗಾಗಿ ಅವನಿಗೆ ಸಾವಿನ ಮೇಲೆ ಯಾರ ಅಧಿಕಾರವೂ ನಡೆಯುವುದಿಲ್ಲ ಎಂದು ತಿಳಿದಿತ್ತು. ಎಲ್ಲ ಜೀವಿಗಳು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಇದನ್ನೇ ಯೋಚಿಸಿ ಅವನು ತನ್ನನ್ನು ತಾನು ಸಂಭಾಳಿಸಿಕೊಂಡನು. ಆದರೆ ಇದ್ದಕ್ಕಿದ್ದಂತೆ ಪಂಡಿತನ ಮನಸ್ಸಿನಲ್ಲಿ ಸ್ವತಃ ತನ್ನ ಸಾವಿನ ಬಗ್ಗೆ ತಿಳಿಯುವ ಇಚ್ಛೆ ಉಂಟಾಯಿತು. ಅದಕ್ಕಾಗಿ ಅವನು ಮಹಾಕಾಲನಲ್ಲಿ, ನೀನು ನನ್ನ ಜೊತೆಯೇ ಏಕೆ ನಡೆಯುತ್ತಿದ್ದೆ ಎಂದು ಕೇಳಿದನು. ಮಹಾಕಾಲ, ನಾನಂತೂ ಎಲ್ಲರ ಜೊತೆಯೂ ನಡೆಯುತ್ತೇನೆ ಮತ್ತು ಸದಾಕಾಲ ನಡೆಯುತ್ತಲೇ ಇರುತ್ತೇನೆ. ಆದರೆ ಜನರು ಗುರುತಿಸುವುದಿಲ್ಲ, ಏಕೆಂದರೆ ಜನರ ಹತ್ತಿರ ತಮ್ಮ ಸಮಸ್ಯೆಗಳ ಹೊರತು ಇನ್ಯಾರ ಬಗ್ಗೆಯೂ ವಸ್ತು ಅಥವಾ ಘಟನೆಯ ಬಗ್ಗೆಯೂ ಯೋಚಿಸಲು ಮತ್ತು ನೋಡಲು ಸಮಯವೇ ಇರುವುದಿಲ್ಲ ಎಂದು ಉತ್ತರ ನೀಡಿದನು. ಆಗ ಪಂಡಿತ ಕೇಳಿದನು, ನೀನು ನನ್ನ ಸಾವು ಯಾವಾಗ ಮತ್ತು ಹೇಗೆ ಆಗುತ್ತದೆ ಎಂದು ತಿಳಿಸಬಲ್ಲೆಯಾ? ಮಹಾಕಾಲ ಹೇಳಿದನು, ಅಂದಹಾಗೆ ಒಬ್ಬ ಸಾಮಾನ್ಯ ಜೀವಿಗೆ ಇದನ್ನು ತಿಳಿಯುವುದು ಸೂಕ್ತವಲ್ಲ, ಏಕೆಂದರೆ ಯಾವುದೇ ಜೀವಿಯು ತನ್ನ ಸಾವಿನ ಬಗ್ಗೆ ತಿಳಿದು ದುಃಖಿತನಾಗುತ್ತಾನೆ. ಆದರೆ ನೀನು ಜ್ಞಾನಿ ವ್ಯಕ್ತಿಯಂತೆ ಕಾಣುತ್ತಿದ್ದೀಯ ಮತ್ತು ನಿನ್ನ ಗೆಳೆಯನ ಸಾವನ್ನು ನೀನು ಅದೆಷ್ಟು ಸುಲಭವಾಗಿ ಸಹಿಸಿಕೊಂಡಿರುವೆ. ಅದನ್ನು ನೋಡಿ ನೀನು ನಿನ್ನ ಸಾವಿನ ಬಗ್ಗೆ ತಿಳಿದು ಕೂಡ ದುಃಖ ಪಡುವುದಿಲ್ಲ ಎಂದು ಅನಿಸುತ್ತದೆ. ಹಾಗಾದರೆ ನಿನ್ನ ಸಾವು ಇಂದಿನಿಂದ ಸರಿಯಾಗಿ 6 ತಿಂಗಳ ನಂತರ ಇನ್ನೊಂದು ರಾಜ್ಯದಲ್ಲಿ ನೇಣು ಹಾಕಿಸಿಕೊಳ್ಳುವುದರಿಂದ ಆಗುತ್ತದೆ. ಮತ್ತು ಅತಿ ಅಚ್ಚರಿಯ ವಿಷಯವೇನೆಂದರೆ ನೀನು ಸ್ವತಃ ಖುಷಿಯಿಂದ ನೇಣನ್ನು ಸ್ವೀಕರಿಸುವೆ. ಇಷ್ಟು ಹೇಳಿ ಮಹಾಕಾಲ ಹೋಗಲಾರಂಭಿಸಿದನು. ಏಕೆಂದರೆ ಮಹಾಕಾಲನಿಗೆ ಪಂಡಿತನ ಜೊತೆ ಇನ್ನು ಮುಂದೆ ನಡೆಯಲು ಯಾವುದೇ ಕಾರಣವಿರಲಿಲ್ಲ. ಪಂಡಿತ ಕೂಡ ತನ್ನ ಗೆಳೆಯನ ಯಥಾಶಕ್ತಿ ಅಂತ್ಯ ಸಂಸ್ಕಾರ ಮುಗಿಸಿ ತನ್ನ ಹಳ್ಳಿಗೆ ಹೋದನು. ಆದರೆ ಒಬ್ಬ ಮನುಷ್ಯ ಎಷ್ಟೇ ಜ್ಞಾನಿಯಾಗಿದ್ದರೂ ತನ್ನ ಸಾವಿನ ಮಾತು ತಿಳಿದು ಆತಂಕಗೊಳ್ಳುವುದು ಸಹಜವೇ ಮತ್ತು ಸಾವಿನಿಂದ ಬಚಾವಾಗಲು ಏನಾದರೊಂದು ಮಾಡಿಯೇ ತೀರುತ್ತಾನೆ. ಪಂಡಿತ ಕೂಡ ಹಾಗೆಯೇ ಮಾಡಿದನು. ಏಕೆಂದರೆ ಪಂಡಿತ ವಿದ್ವಾಂಸನಾಗಿದ್ದ. ಹಾಗಾಗಿ ಅವನ ಕೀರ್ತಿ ಅವನ ರಾಜ್ಯದ ರಾಜನವರೆಗೂ ಹರಡಿತು. ಪಂಡಿತ, ರಾಜನ ಹತ್ತಿರ ಎಷ್ಟೋ ಜ್ಞಾನಿ ಮಂತ್ರಿಗಳಿರುತ್ತಾರೆ. ಅವರು ನನ್ನ ಸಾವಿಗೆ ಸಂಬಂಧಿಸಿದ ಸಮಸ್ಯೆಗೆ ಯಾವುದಾದರೊಂದು ಪರಿಹಾರ ಖಂಡಿತ ಹುಡುಕುತ್ತಾರೆ ಎಂದು ಯೋಚಿಸುತ್ತಾ ರಾಜನ ದರ್ಬಾರಿಗೆ ತಲುಪಿ ರಾಜನಿಗೆ ಎಲ್ಲ ವೃತ್ತಾಂತವನ್ನು ತಿಳಿಸುತ್ತಾನೆ. ರಾಜ ತನ್ನ ಮಂತ್ರಿಗಳಿಗೆ ವಿಷಯ ತಿಳಿಸಿ ಅವರ ಸಲಹೆ ಕೇಳಿದನು. ಅಂತಿಮವಾಗಿ ಎಲ್ಲರೂ ವಿಚಾರ ವಿಮರ್ಶೆ ಮಾಡಿ ಹೇಳಿದರು, ಒಂದು ವೇಳೆ ಪಂಡಿತನ ಮಾತು ಸರಿಯಾಗಿದ್ದರೆ ಅವನ ಸಾವು 6 ತಿಂಗಳ ನಂತರವೇ ಆಗುತ್ತದೆ. ಆದರೆ ಸಾವು ಯಾವಾಗ ಅವನು ಇನ್ನೊಂದು ರಾಜ್ಯಕ್ಕೆ ಹೋಗುತ್ತಾನೋ ಆಗ ಆಗುತ್ತದೆ. ಒಂದು ವೇಳೆ ಅವನು ಇನ್ನೊಂದು ರಾಜ್ಯಕ್ಕೆ ಹೋಗಲೇ ಇಲ್ಲ ಎಂದಾದರೆ ಆ ಮಾತು ನಡೆಯುವುದೇ ಇಲ್ಲ. ಮಂತ್ರಿಗಳ ಈ ನಿರ್ಧಾರ ರಾಜನಿಗೂ ಸೂಕ್ತವೆನಿಸಿತು. ಪಂಡಿತ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಹಲಿನಲ್ಲೇ ಮಾಡಲಾಯಿತು ಮತ್ತು ರಾಜನ ಆಜ್ಞೆ ಇಲ್ಲದೆ ಆ ಪಂಡಿತನನ್ನು ಯಾರೂ ಭೇಟಿಯಾಗಲು ಬಿಡುತ್ತಿರಲಿಲ್ಲ. ಆದರೆ ಪಂಡಿತ ಎಲ್ಲಾದರೂ ಹೋಗಿ ಬರಲು ಸ್ವತಂತ್ರನಾಗಿದ್ದ, ಅಂದರೆ ತಾನು ರಾಜನ ಬಂಧನದಲ್ಲಿ ಇಲ್ಲ ಎಂಬ ಭಾವನೆ ಬರಲಿ ಎಂದು. ಆದರೆ ಪಂಡಿತ ಭಯದಿಂದ ಎಲ್ಲಿಗೂ ಹೋಗುತ್ತಿರಲಿಲ್ಲ.
ಮೆಲ್ಲಗೆ ಪಂಡಿತನ ಸಾವಿನ ಸಮಯ ಹತ್ತಿರ ಬರಲಾರಂಭಿಸಿತು ಮತ್ತು ಯಾವ ದಿನ ಪಂಡಿತನ ಸಾವು ಸಂಭವಿಸಬೇಕಿತ್ತೋ ಆ ದಿನವೂ ಬಂದೇ ಬಿಟ್ಟಿತ್ತು. ಅಂದು ಪಂಡಿತ ಭಯದಿಂದ ಬಹಳ ಬೇಗನೆ ಮಲಗಿಬಿಟ್ಟನು. ಬೇಗ ಆ ರಾತ್ರಿ ಕಳೆದು ಹೋಗಲಿ ಮತ್ತು ಮರುದಿನ ಬರಲಿ, ಆಗ ಸಾವು ತಪ್ಪಿ ಹೋಗುತ್ತದೆ ಎಂದು. ಆದರೆ ಪಂಡಿತನಿಗೆ ಸ್ವತಃ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಇತ್ತು ಮತ್ತು ಈ ಕಾಯಿಲೆಯ ಬಗ್ಗೆ ಅವನಿಗೆ ಸ್ವತಃ ತಿಳಿದಿರಲಿಲ್ಲ. ಹಾಗಾಗಿ ರಾಜ ಅಥವಾ ಇನ್ಯಾರ ವ್ಯಕ್ತಿಗೆ ಈ ಕಾಯಿಲೆ ಬಗ್ಗೆ ತಿಳಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಪಂಡಿತ ತನ್ನ ಸಾವಿನ ಬಗ್ಗೆ ಬಹಳ ಆತಂಕದಲ್ಲಿದ್ದನು. ಮತ್ತು ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಯಾವಾಗ ನಿದ್ದೆ ಸರಿಯಾಗಿ ಮಾಡಲು ಸಾಧ್ಯವಿಲ್ಲವೋ ಆಗ ಬರುತ್ತದೆ. ಅಂದು ರಾತ್ರಿ ಪಂಡಿತನಿಗೆ ನಿದ್ದೆಯಲ್ಲಿ ನಡೆಯುವ ಸಮಸ್ಯೆ ಉಂಟಾಯಿತು. ಅವನು ಎದ್ದು ಮಹಲಿನಿಂದ ಹೊರಬಂದು ಕುದುರೆ ಲಾಯಕ್ಕೆ ಹೋದನು. ಪಂಡಿತ ರಾಜನ ಅತಿ ಮುಖ್ಯ ಅತಿಥಿಯಾಗಿದ್ದ. ಹಾಗಾಗಿ ಯಾವುದೇ ಕಾವಲುಗಾರನು ತಡೆಯಲಿಲ್ಲ ಮತ್ತು ಯಾವುದೇ ವಿಚಾರಣೆಯನ್ನು ನಡೆಸಲಿಲ್ಲ. ಕುದುರೆ ಲಾಯಕ್ಕೆ ತಲುಪಿ ಅವನು ಅತಿ ವೇಗವಾಗಿ ಓಡುವ ಕುದುರೆಯ ಬೆನ್ಮೇಲೆ ಕುಳಿತು ನಿದ್ದೆಯಲ್ಲೇ ರಾಜ್ಯದ ಗಡಿಯ ಹೊರಗೆ ಇನ್ನೊಂದು ರಾಜ್ಯಕ್ಕೆ ಹೊರಟು ಹೋದನು. ಕೇವಲ ಅಷ್ಟೇ ಅಲ್ಲ, ಅವನು ಇನ್ನೊಂದು ರಾಜ್ಯದ ರಾಜನ ಮಹಲಿನೊಳಗೆ ತಲುಪಿಬಿಟ್ಟನು ಮತ್ತು ಆ ಮಹಲಿನ ಕಾವಲುಗಾರನು ಕೂಡ ಅವನನ್ನು ತಡೆದು ಯಾವುದೇ ವಿಚಾರಣೆ ಮಾಡಲಿಲ್ಲ. ಎಲ್ಲರೂ ರಾತ್ರಿಯ ಕೊನೆಯ ಪ್ರಹರ ಆಗಿದ್ದ ಕಾರಣ ನಿದ್ದೆಯಲ್ಲಿದ್ದರು. ಆಗ ಈ ಪಂಡಿತ ನೇರವಾಗಿ ರಾಜನ ಶಯನಗೃಹಕ್ಕೆ ತಲುಪಿದನು. ಎಲ್ಲಿ ರಾಜ ಮತ್ತು ರಾಣಿ ಮಲಗಿದ್ದರೋ ಅಲ್ಲಿ ಪಂಡಿತನು ಕೂಡ ಹೋಗಿ ಮಲಗಿಕೊಂಡನು. ಮರುದಿನ ಬೆಳಿಗ್ಗೆಯಾದಾಗ ರಾಜ ಪಂಡಿತನನ್ನು ರಾಣಿಯ ಪಕ್ಕದಲ್ಲಿ ಮಲಗಿರುವುದನ್ನು ಕಂಡನು. ಇದರಿಂದ ರಾಜ ಅತೀವ ಕ್ರೋಧಗೊಂಡನು. ಪಂಡಿತನನ್ನು ಬಂಧಿಸಲಾಯಿತು. ಪಂಡಿತನಿಗೆ ತಾನು ಇನ್ನೊಂದು ರಾಜ್ಯಕ್ಕೆ ಮತ್ತು ರಾಜನ ಶಯನಗೃಹಕ್ಕೆ ಹೇಗೆ ತಲುಪಿದೆ ಎಂದು ತಿಳಿಯುತ್ತಿರಲಿಲ್ಲ. ಆದರೆ ಅಲ್ಲಿ ಇದೆಲ್ಲವನ್ನು ಕೇಳುವವರು ಯಾರೂ ಇರಲಿಲ್ಲ. ರಾಜ ಪಂಡಿತನನ್ನು ದರ್ಬಾರಿನಲ್ಲಿ ಹಾಜರುಪಡಿಸಲು ಆಜ್ಞೆ ನೀಡಿದನು. ಸ್ವಲ್ಪ ಸಮಯದ ನಂತರ ಪಂಡಿತನನ್ನು ದರ್ಬಾರಿಗೆ ಕರೆತರಲಾಯಿತು. ರಾಜ ಪಂಡಿತನನ್ನು ನೋಡುತ್ತಿದ್ದಂತೆಯೇ ಅದೆಷ್ಟು ಕೋಪಗೊಂಡನೆಂದರೆ ಪಂಡಿತನಿಗೆ ನೇಣು ಹಾಕುವ ಆಜ್ಞೆ ಹೊರಡಿಸಿದನು. ನೇಣಿನ ಶಿಕ್ಷೆ ಕೇಳಿ ಪಂಡಿತ ನಡುಗಿ ಹೋದನು. ಆದರೂ ಧೈರ್ಯ ಮಾಡಿ ರಾಜನಲ್ಲಿ ಹೇಳಿದನು, ಮಹಾರಾಜರೇ, ನಾನು ಇಲ್ಲಿಗೆ ಹೇಗೆ ತಲುಪಿದೆ ಮತ್ತು ನಿಮ್ಮ ಶಯನಗೃಹದ ಒಳಗೆ ಹೇಗೆ ಬಂದೆ ಮತ್ತು ನಿಮ್ಮ ರಾಜ್ಯದ ಯಾವೊಬ್ಬ ಕಾವಲುಗಾರನು ನನ್ನನ್ನು ಏಕೆ ತಡೆಯಲಿಲ್ಲ ಎಂದು ಅರಿಯೆ. ಆದರೆ ನನಗೆ ಇಷ್ಟು ತಿಳಿದಿದೆ, ಇಂದು ನನ್ನ ಸಾವು ಸಂಭವಿಸಬೇಕಿತ್ತು ಮತ್ತು ಅದು ಈಗ ನಡೆಯುತ್ತಿದೆ ಎಂದು. ರಾಜನಿಗೆ ಈ ಮಾತು ಸ್ವಲ್ಪ ವಿಚಿತ್ರ ಅನ್ನಿಸಿತು. ಅವನು, ನಿನಗೆ ಹೇಗೆ ಗೊತ್ತು ಇಂದು ನಿನ್ನ ಸಾವು ಸಂಭವಿಸಬೇಕಿದೆ ಎಂದು ಕೇಳಿದನು. ನೀನು ಏನು ಹೇಳಲು ಬಯಸುತ್ತಿದ್ದೀಯಾ? ರಾಜನ ಈ ಪ್ರಶ್ನೆಗೆ ಉತ್ತರವಾಗಿ ಪಂಡಿತ ಕಳೆದ 6 ತಿಂಗಳ ಕಥೆಯನ್ನು ತಿಳಿಸಿ ಹೇಳಿದನು. ಮಹಾರಾಜರೇ, ನನ್ನ ಬಿಡಿ. ಯಾವೊಬ್ಬ ಸಾಮಾನ್ಯ ಮನುಷ್ಯನಲ್ಲೂ ರಾಜನ ಶಯನಗೃಹಕ್ಕೆ ಹೋಗಿ ರಾಜನ ಸಮ್ಮುಖದಲ್ಲೇ ರಾಣಿಯ ಪಕ್ಕ ಹೋಗಿ ಮಲಗಲು ಅಷ್ಟೊಂದು ಧೈರ್ಯವಿರುವುದಿಲ್ಲ. ರಾಜನಿಗೆ ಪಂಡಿತನ ಮಾತಿನಲ್ಲಿ ಸ್ವಲ್ಪ ಸತ್ಯ ಕಂಡಿತು. ಆದರೆ ಇವನು ಸಾವಿನಿಂದ ಬಚಾವಾಗಲು ಮಹಾಕಾಲ ಮತ್ತು ತನ್ನ ಸಾವಿನ ಭವಿಷ್ಯವಾಣಿಯ ನೆಪ ಹೇಳುತ್ತಿದ್ದಾನೆ ಎಂದು ಯೋಚಿಸಿದನು. ಅದಕ್ಕಾಗಿ ರಾಜ ಪಂಡಿತನಲ್ಲಿ ಹೇಳಿದನು, ಒಂದು ವೇಳೆ ನಿನ್ನ ಮಾತು ಸತ್ಯವಾಗಿದ್ದರೆ ಮತ್ತು ಇಂದು ಮಹಾಕಾಲ ಹೇಳಿದಂತೆ ನಿನ್ನ ಸಾವಿನ ದಿನವಾಗಿದ್ದರೆ ನಿನ್ನ ಸಾವಿಗೆ ನಾನು ಕಾರಣ ಆಗುವುದಿಲ್ಲ. ಆದರೆ ಒಂದು ವೇಳೆ ಈ ಮಾತು ಸುಳ್ಳಾಗಿದ್ದರೆ ಖಂಡಿತವಾಗಿಯೂ ಇಂದು ನಿನ್ನ ಸಾವಿನ ದಿನವಾಗಿರುತ್ತದೆ. ಏಕೆಂದರೆ ನೆರೆಯ ರಾಜ್ಯದ ರಾಜ ಅವನ ಗೆಳೆಯನಾಗಿದ್ದನು. ಅವನು ತಕ್ಷಣವೇ ಸಿಪಾಯಿಗಳ ಕೈಯಲ್ಲಿ ಇನ್ನೊಂದು ರಾಜ್ಯದ ರಾಜನಿಗೆ ಪತ್ರ ಕಳುಹಿಸಿದನು ಮತ್ತು ಪಂಡಿತನ ಮಾತಿನ ಸತ್ಯತೆಯ ಸಾಕ್ಷ್ಯ ಕೇಳಿದನು. ಸಂಜೆಯವರೆಗೆ ಕಳುಹಿಸಿದ ಸೈನಿಕರು ಮರಳಿ ತಿಳಿಸಿದರು, ಮಹಾರಾಜರೇ, ಪಂಡಿತ ಏನು ಹೇಳುತ್ತಿದ್ದಾನೋ ಅದು ಪೂರ್ತಿಯಾಗಿ ಸತ್ಯವಾಗಿದೆ. ಇನ್ನೊಂದು ರಾಜ್ಯದ ರಾಜ ಪಂಡಿತನಿಗೆ ಉಳಿದುಕೊಳ್ಳಲು ತನ್ನ ಮಹಲಿನಲ್ಲೇ ಸಂಪೂರ್ಣ ವ್ಯವಸ್ಥೆ ಮಾಡಿದ್ದನು ಮತ್ತು ಕಳೆದ 6 ತಿಂಗಳಿಂದ ಪಂಡಿತ ರಾಜನ ಅತಿಥಿಯಾಗಿದ್ದನು. ನಿನ್ನೆ ರಾಜ ಕೊನೆಯ ಬಾರಿ ಅವನ ಶಯನಗೃಹದಲ್ಲಿ ಭೇಟಿಯಾಗಿದ್ದರು ಮತ್ತು ಅದರ ನಂತರ ಅವನು ಈ ರಾಜ್ಯಕ್ಕೆ ಹೇಗೆ ತಲುಪಿದನು ಎಂಬ ಮಾಹಿತಿ ಯಾರಿಗೂ ಇಲ್ಲ. ಅದಕ್ಕಾಗಿ ಆ ರಾಜ್ಯದ ರಾಜನ ಪ್ರಕಾರ ಪಂಡಿತನಿಗೆ ನೇಣಿನ ಶಿಕ್ಷೆ ನೀಡುವುದು ಸರಿಯಲ್ಲ. ಆದರೆ ರಾಜನಿಗೆ ಒಂದು ಹೊಸ ಸಮಸ್ಯೆ ಬಂದಿತು. ಏಕೆಂದರೆ ಅವನು ಏನನ್ನೂ ಅರಿಯದೆಯೇ ಪಂಡಿತನಿಗೆ ನೇಣಿನ ಶಿಕ್ಷೆ ವಿಧಿಸಿಬಿಟ್ಟಿದ್ದನು. ಒಂದು ವೇಳೆ ಪಂಡಿತನಿಗೆ ನೇಣು ಹಾಕದಿದ್ದರೆ ರಾಜನ ಮಾತಿಗೆ ಅವಮಾನವಾಗುತ್ತದೆ ಮತ್ತು ಒಂದು ವೇಳೆ ರಾಜನು ನೀಡಿದ ಶಿಕ್ಷೆಯನ್ನು ಪಾಲಿಸಿದರೆ ಪಂಡಿತನಿಗೆ ಕಾರಣವಿಲ್ಲದೆಯೇ ಸಾವು ಸಂಭವಿಸುತ್ತದೆ. ರಾಜ ತನ್ನ ಎಲ್ಲ ಮಂತ್ರಿಗಳ ಜೊತೆ ಈ ವಿಷಯದ ಬಗ್ಗೆ ಚರ್ಚಿಸಿದನು. ಎಲ್ಲ ಮಂತ್ರಿಗಳು ಸಲಹೆ ನೀಡಿದರು, ಮಹಾರಾಜರೇ, ಪಂಡಿತನಿಗೆ ಒಂದು ಸಾಂಕೇತಿಕವಾಗಿ ನೇಣು ಹಾಕಿಸಿಬಿಡಿ. ಇದರಿಂದ ನಿಮ್ಮ ಮಾತಿನ ಗೌರವವೂ ಉಳಿಯುತ್ತದೆ ಮತ್ತು ಹಸಿನೂಲಿನ ದಾರದಿಂದ ಪಂಡಿತನಿಗೆ ನೇಣು ಆಗುವುದಿಲ್ಲ ಮತ್ತು ಅವನ ಪ್ರಾಣವೂ ಉಳಿಯುತ್ತದೆ. ರಾಜನಿಗೆ ಈ ಸಲಹೆ ಇಷ್ಟವಾಯಿತು. ಅವನು ಹಾಗೆಯೇ ಆಜ್ಞೆ ನೀಡಿದನು. ಪಂಡಿತನಿಗೆ ಹಸಿನೂಲಿನ ದಾರದಿಂದ ನೇಣಿನ ಕುಣಿಕೆ ಸಿದ್ಧಪಡಿಸಲಾಯಿತು ಮತ್ತು ನಿಯಮದಂತೆ ಪಂಡಿತನಿಗೆ ನೇಣು ಹಾಕಲು ಪ್ರಾರಂಭಿಸಲಾಯಿತು. ಅಂದರೆ ಪಂಡಿತನು ಸಾಯುವುದಿಲ್ಲ
ಮತ್ತು ರಾಜನ ಮಾತು ಸುಳ್ಳಾಗುವುದಿಲ್ಲ ಎಂದು ಎಲ್ಲರೂ ಖುಷಿಯಾಗಿದ್ದರು. ಪಂಡಿತನಿಗೂ ವಿಶ್ವಾಸವಿತ್ತು, ಹಸಿ ನೂಲಿನ ದಾರದಿಂದ ಸಾವಂತೂ ಸಂಭವಿಸಲು ಸಾಧ್ಯವೇ ಇಲ್ಲ ಎಂದು. ಹಾಗಾಗಿ ಅವನು ಮಹಾಕಾಲ ಹೇಳಿದಂತೆ ಖುಷಿ ಖುಷಿಯಾಗಿಯೇ ನೇಣುಗಂಬ ಏರಲು ಸಿದ್ಧನಾದನು. ಆದರೆ ಪಂಡಿತನಿಗೆ ನೇಣು ಹಾಕುತ್ತಿದ್ದಂತೆ ಹಸಿ ನೂಲಿನ ದಾರ ಹರಿದು ಹೋಯಿತು. ಆದರೆ ಹರಿಯುವ ಮೊದಲೇ ಅದು ತನ್ನ ಕೆಲಸ ಮಾಡಿಬಿಟ್ಟಿತು. ಪಂಡಿತನ ಕುತ್ತಿಗೆಯ ನರವು ಆ ಹಸಿ ನೂಲಿನ ದಾರದಿಂದ ಕತ್ತರಿಸಲ್ಪಟ್ಟಿತು ಮತ್ತು ಪಂಡಿತ ನೆಲದ ಮೇಲೆ ಬಿದ್ದು ಒದ್ದಾಡುತ್ತಿದ್ದನು. ಪ್ರತಿ ಎದೆ ಬಡಿತದೊಂದಿಗೆ ಅವನ ಕುತ್ತಿಗೆಯಿಂದ ರಕ್ತದ ಚಿಮ್ಮುವಿಕೆ ಹೊರಬರುತ್ತಿತ್ತು ಮತ್ತು ನೋಡುತ್ತಿದ್ದಂತೆ ಪಂಡಿತನ ಶರೀರ ಪೂರ್ತಿಯಾಗಿ ಶಾಂತವಾಗಿ ಹೋಯಿತು. ಎಲ್ಲರೂ ಆಶ್ಚರ್ಯಚಕಿತರಾಗಿ ಪಂಡಿತ ಸಾಯುವುದನ್ನು ನೋಡುತ್ತಿದ್ದರು. ಯಾರಿಗೂ ಈ ಅಶಕ್ತವಾದ ದಾರದಿಂದ ಯಾರದಾದರೂ ಸಾವು ಸಂಭವಿಸಬಹುದು ಎಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಘಟನೆ ನಡೆದು ಹೋಗಿತ್ತು. ಹಣೆಬರಹ ತನ್ನ ಕೆಲಸ ಮಾಡಿಬಿಟ್ಟಿತ್ತು. ಯಾವುದು ನಡೆಯಬೇಕೋ ಅದು ನಡೆದೇ ತೀರುತ್ತದೆ. ನಾವು ಎಷ್ಟೇ ಜಾಗರೂಕತೆಯಿಂದ ಇರಲಿ, ಎಷ್ಟೇ ಉಪಾಯಗಳನ್ನು ಮಾಡಲಿ, ಆದರೆ ಪ್ರತಿ ಘಟನೆ ಮತ್ತು ಆ ಘಟನೆಯ ಪೂರ್ತಿ ಪ್ರಕ್ರಿಯೆ ಮೊದಲೇ ನಿರ್ಧರಿಸಲ್ಪಟ್ಟಿರುತ್ತದೆ. ಯಾವುದನ್ನು ನಾವು ಸ್ವಲ್ಪವೂ ಇತ್ತ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಈಶ್ವರ ನಮಗೆ ಭವಿಷ್ಯ ತಿಳಿಯುವ ಕ್ಷಮತೆ ನೀಡಿಲ್ಲ, ಅಂದರೆ ನಾವು ನಮ್ಮ ಜೀವನವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಬದುಕಲಿ ಎಂದು. ಮತ್ತು ಇದೇ ಮಾತು ಆ ಪಂಡಿತನಿಗೂ ಅನ್ವಯವಾಗುತ್ತದೆ. ಒಂದು ವೇಳೆ ಪಂಡಿತ ಮಹಾಕಾಲನಲ್ಲಿ ತನ್ನ ಸಾವಿನ ಬಗ್ಗೆ ಕೇಳದಿದ್ದರೆ 6 ತಿಂಗಳ ಕಾಲ ರಾಜನ ಬಂಧನದಲ್ಲಿ ಹೆದರಿ ಬದುಕುವ ಬದಲು ಇನ್ನೂ ಉತ್ತಮ ಜೀವನ ಬದುಕುತ್ತಿದ್ದನು. ಗೆಳೆಯರೇ, ಒಂದು ವೇಳೆ ಕತೆ ಇಷ್ಟವಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಖಂಡಿತ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜೈ ಶ್ರೀಕೃಷ್ಣ. ರಾಧೆ ರಾಧೆ.